ನಿಮ್ಗೆಲ್ಲ ಗೊತ್ತಾಗ್ಬೇಕು ಮಕ್ಕಳೇ. ಹೌ ಗಾಂಧಿ ಬಿಕಮ್ ಮಹಾತ್ಮ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ನಿಮ್ಗೆಲ್ಲ ತಿಳ್ಕೊಬೇಕು ಮಕ್ಕಳೇ. ಏನಪ್ಪಾ ಅಂದ್ರ 1948 ಜನವರಿ 30ರಂದು ಗಾಂಧೀಜಿ ಅವ್ರು ಏನ್ ಮಾಡ್ತಾರಂದ್ರ ದೆಹಲಿಯ ಬಿರ್ಲಾ ಪ್ರಾರ್ಥನಾ ಮೈದಾನದಿಂದ ಪ್ರಾರ್ಥನೆ ಮಾಡ್ಕೊಂಡು ಹೊರಗೆ ಬರುವಂತ ಒಂದು ಸಂದರ್ಭದಲ್ಲಿ ಏನಕ್ಕೈತೆ ಅಂದ್ರೆ ನಾಥಾರಾಮ್ ಗೋಡ್ಸೆ ಅನ್ನೋರು ಏನ್ ಮಾಡ್ತಾರೆ, ಗುಂಡಿಟ್ಟು ಕೊಲ್ತಾರ. ಆ ಒಂದು ಕ್ಷಣದಲ್ಲಿ ಅವರ ಮಾತಿನಿಂದ ಬಂದಂತ ಒಂದು ಪದ ಯಾವ್ದು ಅಂದ್ರೆ ಹರೇ ರಾಮ್ ಅಂತ ಹೇಳಿ ಪದ ಬರ್ತೈತಿ ಮಕ್ಕಳೇ. ಆ ಒಂದು ಸಂದರ್ಭದಲ್ಲಿ ಗಾಂಧೀಜಿ ಅವ್ರು ಹೇಳ್ತಾರ, ನಾಥಾರಾಮ್ ಗೋಡ್ಸೆಗೆ ಯಾವುದೇ ತರ ನೀವು ಶಿಕ್ಷೆ ಕೊಡಬೇಡ್ರಿ, ಅವ್ನ್ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ ಮಕ್ಕಳೇ. ಎಂತ ಒಬ್ಬ ಶಾಂತಿ ಪುರುಷ ನೋಡಿ ಮಕ್ಕಳೇ. ಈ ಒಂದು ಸುದ್ದಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತಾಕೈತಿ. ಏನಪ್ಪಾ ಅಂದ್ರೆ ಗಾಂಧೀಜಿ ಅವರಿಗೆ ಹತ್ಯೆ ಆಯ್ತಪ್ಪ, ನಾಥಾರಾಮ್ ಗೋಡ್ಸೆ ಅವ್ರು ಕೊಂದ್ ಬಿಟ್ರಪ್ಪ ಅಂತೇಳಿ ಈ ಸುದ್ದಿ ಎಲ್ಲ ಕಡೆ ಹರಡಿ ಬಿಡ್ತೈತಿ. ಅವಾಗ ವಿನ್ಸ್ಟನ್ ಚರ್ಚಿಲ್, ಇಂಗ್ಲೆಂಡಿನ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಭಾರತಕ್ಕೆ ಒಂದು ಪತ್ರ ಬರೀತಾರೆ. ಏನಂದ್ರ, ಎಲೆ ಭಾರತೀಯರೇ, ಏನ್ ಮೂರ್ಖರದಿರಿ ನೀವು. 1919ರಿಂದ 1947 ಸುಮಾರು 28 ವರ್ಷಗಳ ಕಾಲ ನಾವು ಮಹಾತ್ಮ ಗಾಂಧೀಜಿ ಉಳಿಸ್ಕೊಂಡ್ ಬಂದೇವಿ. ಎಲ್ಲಾ ಕೂಡಿ ನೀವು 1 ವರ್ಷ ಉಳಿಸ್ಕೊಳ್ಳೋ ಕಾಲ ಇಲ್ಲ. ಅವೇನ್ ದೊಡ್ಡ ಪೈಲ್ವಾನೇನ ನಾವು? ಬ್ರಿಟಿಷರ್ ಅಂದ್ರ ಜರ್ಮನಿಯ ಹಿಟ್ಲರ್ ಅನ್ ಬಂಧಿಸಿದವ್ರು, ಜಪಾನ್ ನ ಜೂಟೋನ್ ಕೊಂದವ್ರು, ಇಟ್ಲಿಯ ಮುಸ್ಲಿಂ ಕೊಂದವ್ರು. ಗಾಂಧೀಜಿ ಅಲ್ಲಕ್ಕ 70 ರೂಪಾಯಿ ಗೂಳು ಸಾಕಾಗಿತ್ತಿ ಅವ್ನ್ ಕೊಲ್ಲಾಕ. ಏನ್ ಮೂರ್ಖದಿರ್ಲಿ ಭಾರತೀಯರ ಹಿಂಗ್ ಪತ್ರ ಬರದ ಮಕ್ಕಳೇ. ಅವಾಗ ಮತ್ ಈ ಸುದ್ದಿಯಲ್ಲಿ ಹೋಯ್ತಂದ್ರ ಇದಕ್ ಹೋಯ್ತು ವಿಶ್ವಸಂಸ್ಥೆಗೆ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಯ್ತಲ್ಲ. ಈ ಸುದ್ದಿ ಅವಾಗ ವಿಶ್ವಸಂಸ್ಥೆ ಹೋಯ್ತು, ಗಾಂಧೀಜಿ ಅವರಿಗೆ ಹತ್ಯೆ ಆಯ್ತುಪ್ಪ ಅಂತೇಳಿ. ಅವಾಗ ವಿಶ್ವಸಂಸ್ಥೆ ಕಾರ್ಯದರ್ಶಿ ಏನ್ ಮಾಡ್ತಾನ, ವಿಶ್ವಸಂಸ್ಥೆಯಲ್ಲಿರುವಂತ ಎಲ್ಲಾ ಸದಸ್ಯ ರಾಷ್ಟ್ರದ ಬಾವುಟಗಳನ್ನ ಅರ್ಧಕ್ಕೆ ನಿಲ್ಲಿಸಿಬಿಡ್ತಾನ. ನಮ್ಮ ದೇಶದ ಬಾವುಟವನ್ನ ಅರ್ಧಕ್ಕೆ ನಿಲ್ಲಿಸಿದ್ರೆ ಯಾವುದೋ ಒಬ್ಬ ದೇಶದ ಪ್ರಜೆ, ಒಬ್ಬ ಯಾರೋ ಮಹಾನ್ ವ್ಯಕ್ತಿ ಸತ್ತಾನ ತಿಳ್ಕೊಂತಿರ್ತೀವಿ. ಬಟ್ ವಿಶ್ವಸಂಸ್ಥೆ ಕಾರ್ಯದರ್ಶಿ ಮಾಡ್ದ, ಎಲ್ಲಾ ದೇಶದ ಬಾವುಟನ ಅರ್ಧಕ್ಕೆ ನಿಲ್ಲಿಸಿಬಿಟ್ಟ. ಅವಾಗ ಮರದಿನ ಬಂದು ಎಲ್ಲಾ ಸದಸ್ಯ ರಾಷ್ಟ್ರದವ್ರು ಕೇಳ್ತಾರ, ಯಾಕ್ರಿ ನೀವು ಎಲ್ಲಾ ದೇಶದ ರಾಷ್ಟ್ರಧ್ವಜವನ್ನು ಯಾಕೆ ಕೆಳಗಿಳಿಸಿರಪ್ಪ ಅಂತ ಕೇಳ್ತಾರ. ಅವಾಗ ವಿಶ್ವಸಂಸ್ಥೆ ಕಾರ್ಯದರ್ಶಿ ಉತ್ತರ ಕೊಡ್ತಾನ, ವಿ ಆರ್ ನಾಟ್ ಸೀನ್ ದಿ ಡೆತ್ ಆಫ್ ಗಾಂಧೀಜಿ, ವಿ ಆರ್ ಸೀನ್ ದಿ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾರ ಮಕ್ಕಳೇ. ನಾವು ಗಾಂಧೀಜಿ ಸತ್ತಿದ್ ನೋಡಿಲ್ಲ, ಗಾಂಧೀಜಿಯಲ್ಲಿರುವಂತಹ ಒಳ್ಳೆ ಗುಣಗಳನ್ನು ನೋಡಿ ಅಂತೇಳಿ ಒಂದು ಉತ್ತರವನ್ನು ಕೊಡ್ತಾನ ಮಕ್ಕಳೇ. ಅದೇ ತರನಾಗಿ ಇವರು ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಹೇಳ್ತಾರೆ ಗಾಂಧೀಜಿಯವ್ರ ಬಗ್ಗೆ, ಗಾಂಧೀಜಿಯವ್ರ ಕಂಡ್ರೆ ನಮಗ ಯೇಸು ಕ್ರಿಸ್ತ ಕಣ್ಣಂಗ ಹಾಕಿತ್ತು ಅಂತ ಹೇಳ್ತಾರ ಮಕ್ಕಳೇ. ಎಂತ ಒಬ್ಬ ಶರಣಾಮೂರ್ತಿ ನೋಡ್ರಿ. ಅದೇ ತರನಾಗಿ ಎಲ್ಲಾ ಬ್ರಿಟಿಷರು ಹೊರದೇಶಕ್ಕೆ ಹೋಗಿ ವೈರಿಗಳಾಗಿ ಬಂದಾರ, ಬಟ್ ನಮ್ಮ ಭಾರತ ದೇಶಕ್ಕೆ ಹೋಗಿ ಬಂದ್ ಏನಾಗ್ಯಾರ, ಅವರು ಸ್ನೇಹಿಗಳಾಗ್ಯಾರ. ದಟ್ ಈಸ್ ದಿ ಪವರ್ ಆಫ್ ಇಂಡಿಯನ್ ಸಾಯಿಲ್ ಮಕ್ಕಳೇ. ಅದು ಭಾರತದ ಮಣ್ಣಿನ ಒಂದು ಶಕ್ತಿ ಅಂತ ಹೇಳ್ಬೇಕು ಮಕ್ಕಳೇ. ಅದೇ ತರನಾಗಿ ಗಾಂಧೀಜಿಯವರು ನೊಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಮೀರಿದವರಂತ. ಯಾಕಂದ್ರೆ ಎಲ್ಲಾ ದೇಶದ ಮಹಾನ್ ನಾಯಕರನ್ನು ನಮ್ಮ ದೇಶಕ್ಕೆ ಹೋಲಿಸ್ಕೊಂಡೇವೆ. ಫಾರ್ ಎಕ್ಸಾಂಪಲ್ ಭಾರತದ ಐನ್ಸ್ಟೈನ್ ಯಾರಾದ್ರು ನಾಗಾರ್ಜುನ ಅಂತ ಹೇಳ್ತೇವೆ. ಅದೇ ತರನಾಗಿ ಭಾರತ ಶೇಕ್ಸ್ಪಿಯರ್ ಯಾರಂದ್ರೆ ಕಾಳಿದಾಸ ಅಂತ ಹೇಳ್ತೇವೆ. ಬಟ್ ಒಬ್ಬ ಗಾಂಧಿಯನ್ನು ಇಡೀ ದೇಶಕ್ಕೆ, ಫಾರ್ ಎಕ್ಸಾಂಪಲ್ ಅಮೆರಿಕಾದ ಗಾಂಧಿ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಹೇಳ್ತೇವೆ ಮಕ್ಕಳು. ಅದೇ ತರನಾಗಿ ಆಫ್ರಿಕಾದ ಗಾಂಧಿ ಅಂದ್ರೆ ನೆಲ್ಸನ್ ಮಂಡೇಲಾ ಅಂತ ಹೇಳ್ತೇವೆ. ಅದೇ ತರನಾಗಿ ಕರ್ನಾಟಕದ ಗಾಂಧಿ ಅಂದ್ರೆ ಹೆಳೇಕರ್ ಮಂಜಪ್ಪ ಅಂತ ಹೇಳ್ತೇವೆ ಮಕ್ಕಳೇ. ಒಬ್ಬ ಗಾಂಧಿಯನ್ನು ಇಡೀ ಜಗತ್ತಿಗೆ ಹೋಲಿಸಿಕೊಂಡಂತ ಏಕೈಕ ನಾಯಕ ಈ ದೇಶದಲ್ಲಿ ಯಾರಾದ್ರೂ ಇದಾರಂದ್ರೆ ಮಹಾತ್ಮ ಗಾಂಧೀಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೇಕು ಮಕ್ಕಳೇ. ಗಾಂಧೀಜಿಯವ್ರ ಬಗ್ಗೆ ಅಲ್ಲ ಸಲ್ಲದ ವಿಚಾರಗಳನ್ನ ನೀವು ಯಾವ ತಲೆ ಹಾಕೋಬೇಡ್ರಿ. ಅವ್ರ ಸೈದ್ಧಾಂತಿಕ ಹಿನ್ನೆಲೆ ನಮ್ಗೆ ಬೇಕಾಗಿಲ್ಲ. ಅವ್ರು ಏನ್ ಮಾಡ್ಯಾರ ಒಳ್ಳೆ ಕಾರ್ಯಗಳು ಅವ್ನ ಎನ್ಸೋಣ ಅಂತ ಹೇಳ್ತೇವೆ ಮಕ್ಕಳು. ಅದೇ ತರನಾಗಿ ಇವ್ರು ಸಾಯುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರ. ಏನಂದ್ರ 1885ರಲ್ಲಿ ಸ್ಥಾಪನೆ ಆದಂತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನೀವೇನ್ ಮಾಡ್ಬೇಕು, ವಿಸರ್ಜನೆ ಮಾಡ್ಬೇಕು. ಯಾಕಂದ್ರೆ ಅದು ನಮಗೆ ಸ್ವತಂತ್ರ ಕೊಟ್ಟಂತ ಪಕ್ಷ, ಅದು ರಾಜಕೀಯವಾಗಿ ಬೆಳಿಬಾರ್ದಂತೇಳಿ ಒಂದು ಆಶ್ವಾಸನೆ ಕೊಡ್ತಾರೆ ಮಕ್ಕಳ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.